ರೇಣುಕಾಸ್ವಾಮಿ ಕೊಲೆ ಕೇಸ್ನ ಸಾಕ್ಷಿಗೆ ಬೆದರಿಕೆ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪುನೀತ್ ಜೊತೆಗೆ ಗೌರವ್ ಕಿರಣ್ ಶೆಟ್ಟಿ ಪಾತ್ರ ಬೆದರಿಕೆ ಹಾಕಿದ್ರಲ್ಲಿ ದೃಢ ಆಗಿ ಕೊಲೆ ಪ್ರಕರಣದ ಸಾಕ್ಷಿಗೆ ಬೆದರಿಕೆ ಹಾಕಿದ್ರು ಇವರೆಲ್ಲ. ಪುನೀತ್ ಮುಖ್ಯವಾಗಿ ವಾಟ್ಸಪ್ ಕರೆ ಮೂಲಕ ಪುನೀತ್ ಜೊತೆ ಸಂಪರ್ಕ ಹೊಂದಿದ್ರು ಉಳಿದವರು. ಇದಕ್ಕೆ ಸಂಬಂಧಪಟ್ಟ ಹಾಗೆ FSL ವರದಿಯನ್ನ ಪಡೆದುಕೊಂಡಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು. ಪ್ರಕರಣ ದಾಖಲಾಗ್ತಿದ್ದ ಹಾಗೇನೆ ಗೌರವ್ ಕಿರಣ್ ಪರಾರಿಯಾಗಿದ್ರು, ತಲೆಮರೆಸಿಕೊಂಡಿದ್ರು. ಆರೋಪಿಗಳಿಗಾಗಿ ಪೊಲೀಸರು ಶೋಧ ನಡೆಸುತ್ತಿದ್ದಾರೆ. ಈಗಾಗಲೇ ಪುನೀತ್, ವೇಣು, ಸುಹಾನ್ ಬಂಧನ ಆಗಿದೆ. ಇನ್ನು ಗೌರವ್ ಶೆಟ್ಟಿ ಬಂಧನ ಆದರೆ ಕೇಸ್ಗೆ ಇನ್ನು ಟ್ವಿಸ್ಟ್ ಸಿಗ್ಬೋದು ಅಂತ. ಯಾಕಂದ್ರೆ ಯಾಕೆ ಈ ರೀತಿ ಸಾಕ್ಷಿಗೆ ಬೆದರಿಕೆ ಹಾಕಿಸಿದ್ದು, ಇದರ ಹಿಂದೆ ಯಾರಿದ್ದಾರೆ, ಈ ಎಲ್ಲ ಆಯಾಮಗಳಲ್ಲಿ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರೋದ್ರಿಂದ ಈಗ ಮೊದಲಿಗೆ ಒಂದು 3 ಹೆಸರು ಕೇಳಿ ಬಂದಿತ್ತು. ಮತ್ತೆ ಅವ್ರ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದವ್ರದ್ದು ಈಗ ಪಾತ್ರ ದೃಢ ಆಗಿದೆ. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೊತೆ ಈ ಗೌರವ್ ಶೆಟ್ಟಿ ಪ್ರತ್ಯಕ್ಷ ಆಗಿದ್ದಾನೆ. ಬೆದರಿಕೆ ಕೇಸ್ ಬಳಿಕ ಗೌರವ್ ಶೆಟ್ಟಿ ಎಸ್ಕೇಪ್ ಆಗಿದ್ದ. ಮಂಗಳೂರಿಗೆ ವಿಜಯಲಕ್ಷ್ಮಿ ತೆರಳಿದ ವೇಳೆ ಗೌರವ್ ಶೆಟ್ಟಿ ಅಲ್ಲಿದ್ದ. ಏರ್ಪೋರ್ಟ್ನಲ್ಲಿ ವಿಜಯಲಕ್ಷ್ಮಿ ಅವರನ್ನ ಗೌರವ್ ಸ್ವಾಗತಿಸಿದ್ದು ಆ ವಿಡಿಯೋ ಕೂಡ ನೀವು ಗಮನಿಸಬಹುದು. ಮಂಗಳೂರಿನ ಮಂದಾರ ಧರ್ಮ ಚಾವಡಿಗೆ ವಿಜಯಲಕ್ಷ್ಮಿ ತೆರಳಿರ್ತಾರೆ. ಈ ಸಂದರ್ಭದಲ್ಲಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಈ ಗೌರವ್ ಪ್ರತ್ಯಕ್ಷ ಆಗಿರೋದು. ಈ ಸಾಕ್ಷಿಗೆ ಬೆದರಿಕೆ ಹಾಕಿರೋ ಕೇಸ್ನಲ್ಲಿ ಗೌರವ್ ಶೆಟ್ಟಿ ಪಾತ್ರ ಇದೆ. ಪೊಲೀಸರು ಹುಡುಕಾಟಕ್ಕೆ ಇಳಿದಿದ್ದಾರೆ. ಈಗಾಗಲೇ FSL ವರದಿ ಕೂಡ ಪಡ್ಕೊಂಡಿದ್ದಾರೆ. ಪಾತ್ರ ಇದೆ ಅನ್ನುವಂಥದ್ದು ದೃಢಪಟ್ಟಿದೆ. ಮತ್ತೊಂದು ಕಡೆ ಇದೇ ಗೌರವ್ ಶೆಟ್ಟಿ ದರ್ಶನ್ ಪತ್ನಿ ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿ ನಟ ದರ್ಶನ್ ಅವರ ಪತ್ನಿಯ ಜೊತೆಗೆ ಕಾಣಿಸ್ಕೊಂಡಿರುವಂಥ ವಿಡಿಯೋ ಅದು. ಇನ್ನು ದರ್ಶನ್ಗೆ ಒಂದೆರಡಲ್ಲ ಸಾಲು ಸಾಲು ಸಂಕಟ ಎದುರಾಗ್ತಾ ಇದೆ. ಅದರ ಹಿನ್ನೆಲೆಯಲ್ಲಿ ವಿಜಯಲಕ್ಷ್ಮಿಯವರು ಮತ್ತೆ ದೈವದ ಮೊರೆ ಹೋಗಿದ್ದಾರೆ. ಮಂಗಳೂರಿನ ಮಂದಾರ ಧರ್ಮ ಚಾವಡಿಯಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ದರ್ಶನ್ ಶೀಘ್ರ ಜೈಲಿಂದ ಹೊರಬರಲಿ ಅಂತ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗಿದ್ದಾರೆ. ದೈವ ವಿಜಯಲಕ್ಷ್ಮಿಗೆ ಅಭಯ ಹಸ್ತ ನೀಡಿದೆ. ವಿಜಯಲಕ್ಷ್ಮಿ ದೇವಸ್ಥಾನದಲ್ಲಿ ಸಾಕಷ್ಟು ಹೊತ್ತು ಇದ್ದು ದೈವದಿಂದ ಅಭಯ ಪಡೆದಿದ್ದಾರೆ. ಕರ್ನಾಟಕದ ಹಾಗೆ ದೇಶದ ಬಹಳಷ್ಟು ದೇವಸ್ಥಾನಗಳಿಗೆ ಹೋಗಿದ್ರು, ಪ್ರಾರ್ಥನೆ ಮಾಡಿದ್ರು, ಪೂಜೆಗಳನ್ನ ಮಾಡಿದ್ರು, ಮನೆಯಲ್ಲೂ ಕೂಡ ದೇವರ ಪೂಜೆಯನ್ನ ಮಾಡಿದ್ರು. ಇದೀಗ ದೈವದ ಮೊರೆ ಹೋಗಿದ್ದಾರೆ. ದೈವ ನುಡಿ ಕೊಟ್ಟಿದೆ, ಅಭಯ ನೀಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆದಷ್ಟು ಬೇಗ ದರ್ಶನ್ ಜೈಲುವಾಸದಿಂದ ಮುಕ್ತಿ ಪಡೆಯಲಿ ಅಂತ ವಿಜಯಲಕ್ಷ್ಮಿ ದೈವದ ಮೊರೆ ಹೋಗಿದ್ದಾರೆ.